ನೀನ್ ಮಿಡಲ್ ಕ್ಲಾಸ್ ಇದ್ದು ಲೋನ್ ಮಾಡಿಸಿ ಒಂದ್ ದೊಡ್ಡ ಕಾರ್ ತಗೊಂಡಿ ಅನ್ಕೋ, ನಿನ್ನ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಓಡ್ ಬಂದು ನಿನ್ಗೆ ಕಂಗ್ರಾಚುಲೇಷನ್ಸ್ ಹೇಳ್ತಾರೆ, ಸರಿಯಾಗಿ ಅಳ್ಳುಕ್ ಬಿದ್ದೆ ಅಂತ. ಕಾರ್ ತಗೊಳ್ಳೋ ಮುಂಚೆ ನೀನೇನಾದ್ರೂ ಈ ರೂಲ್ ನ ಫಾಲೋ ಮಾಡಿಲ್ಲ ಅಂದ್ರೆ ಅವ್ರು ಹೇಳಿದ್ದು ಅಕ್ಷರ ಸಹ ನಿಜ. ಯಾವ್ದು ಗುರು ಆ ರೂಲ್ ಅಂತೀಯಾ? ಅದೇ 24-10. ಅಂದ್ರೆ ಕಾರ್ ಬೆಲೆ ಎಷ್ಟಾದ್ರೂ ಆಗಿರ್ಲಿ, ನೀನು ಮಿನಿಮಮ್ 20% ಡೌನ್ ಪೇಮೆಂಟ್ ನ ಮಾಡಿರ್ಬೇಕು. ಅಂಡ್ ಕಾರ್ EMI ನ ಟೆನ್ಯೂರ್ ಬಂದು 4 ವರ್ಷಕ್ಕಿಂತ ಜಾಸ್ತಿ ಇರಬಾರ್ದು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ 10, ನಿನ್ ಮಂತ್ಲಿ ಇನ್ಕಮ್ ಏನಿದೆ ಅದರ 10% ಗಿನ್ನ ಕಮ್ಮಿ ಇರಬೇಕು ನಿನ್ನ ಕಾರ್ ಎಕ್ಸ್ಪೆನ್ಸಸ್. ಕಾರ್ ಎಕ್ಸ್ಪೆನ್ಸಸ್ ಅಂದ್ರೆ ನಿನ್ನ ಟೋಟಲ್ ಕಾರ್ ಲೋನ್, EMI, ನಿನ್ನ ಫ್ಯೂಲ್ ಚಾರ್ಜಸ್, ಇನ್ಶೂರೆನ್ಸಸ್ ಮತ್ತೆ ನಿನ್ನ ಸರ್ವಿಸ್ ಮೇಂಟೆನೆನ್ಸ್, ಇದೆಲ್ಲ ಇನ್ಕ್ಲೂಡ್ ಆಗುತ್ತೆ ಇದರಲ್ಲಿ. ನೆನ್ಪಿರ್ಲಿ, ಕಾರ್ ಬಂದು ಡಿಪ್ರಿಶಿಯೇಟಿಂಗ್ ಅಸೆಟ್. ಇವತ್ತು ನಿನ್ ಕಾರ್ ಬೆಲೆ 15 ಲಕ್ಷ ಇರಬಹುದು, ನಾಳೆ ಅದು 13 ಲಕ್ಷ, 1 ವರ್ಷ ಬಿಟ್ರೆ 12 ಲಕ್ಷ, 5 ವರ್ಷ ಬಿಟ್ರೆ 5 ಲಕ್ಷ. ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಫೈನಾನ್ಸ್ ರಿಲೇಟೆಡ್ ಕನ್ನಡದಲ್ಲಿ ಬೇಕಂದ್ರೆ ಚೇತನ್ ಇನ್ ಕನ್ನಡ ಫಾಲೋ ಮಾಡಿ. ಅಂಡ್ ಏನಾದ್ರು ಕ್ವೇರೀಸ್ ಇದ್ರೆ DM ಮಾಡಿ.